ಗಂಡು ಮಗುವಿಗೆ ಜನ್ಮ ನೀಡಿದ ಆಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ಮಗು ಹೇಗಿದೆ, ಸೊ ಒಂದು ಖುಷಿಯನ್ನ ಎಲ್ಲರಿಗೂ ಹಂಚಿಕೊಂಡಿದ್ದಾರೆ. ಒಂದು ರೋಷನ್ ರವರು ಒಂದು ಸ್ವೀಟ್ ಹಂಚೋದ್ರ ಮೂಲಕ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಒಂದು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಗು ಹೇಗಿದೆ, ರೋಷನ್ ರವರು ಯಾವ ರೀತಿಯಾಗಿ ತಮ್ಮ ಹೆಂಡತಿಯನ್ನು ಟ್ರೀಟ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡ್ಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಈಗಾಗಲೇ ತುಂಬ ಅಂದರೆ ತುಂಬಾ ಒಂದು ಜೀವನದಲ್ಲಿ ಒಂದು ಕುಗ್ಗಿದ್ರು. ಯಾಕಪ್ಪ ಅಂತಂದರೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು ಆಂಕರ್ ಅನುಶ್ರೀ ಅವರಿಗೆ. ಸೊ ಯಾವಾಗ ಮದುವೆ ಆಗ್ತೀಯ ಆಂಟಿ, ಸೊ ಈ ಥರದ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಆಂಕರ್ ಅನುಶ್ರೀ ಅವರಿಗೆ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಒಂದು ಆಂಕರ್ ಅನುಶ್ರೀ ಅವರು ನೋಡಿ ತುಂಬಾ ಮನಸ್ಸಿನಲ್ಲಿ ದುಃಖವನ್ನು ಪಟ್ಟಿದ್ರು. ಸೊ ಇಂತಹ ಆಂಕರ್ ಅನುಶ್ರೀ ಅವರು ತುಂಬಾ ಒಂದು ನೊಂದಿದ್ರು. ಸೊ ಮೊಟ್ಟ ಮೊದಲದಾಗಿ ಈಗ ರೋಷನ್ ಅವರ ಜೊತೆ ಒಂದು ಬಾಂಧವ್ಯ ಬೆಳೆಸಿದ್ದೆ ಇವರಿಗೆ ರಾಜ್ಬಿ ಶೆಟ್ಟಿ ಅವರು. ಮೊಟ್ಟ ಮೊದಲನೇದಾಗಿ ಭೇಟಿಯಾದಾಗ ಒಂದು ರಾಜ್ಬಿ ಶೆಟ್ಟಿ ಅವರೇ ಅವರಿಗೆ ಹೇಳಿದ್ರಂತೆ, ಸೊ ಹೋಗು ಒಬ್ಬ ಒಳ್ಳೆಯ ಫ್ರೆಂಡ್ಶಿಪ್ ಆಗ್ತದೆ. ಸೊ ಒಂದು ಮೊಟ್ಟ ಮೊದಲನೇದಾಗಿ ಒಂದು ಡೇಟಿಂಗ್ಗೆ ಅಂತ ಕರೆದವ್ರೆ ಒಂದು ಆಂಕರ್ ಅನುಶ್ರೀ ಅವರನ್ನ ಡೇಟಿಂಗ್ಗೆ ಫಸ್ಟ್ ಆಫ್ ಆಲ್ ಕರೆದವ್ರೆ ರೋಷನ್ ಅಂತೆ, ಅವರೇ ಮೊದಲೇ ಹುಡುಗವಂತೆ. ಸೊ ಇದನ್ನ ಒಂದು ರಾಜ್ಬಿ ಶೆಟ್ಟಿ ಅವರಿಗೆ ಹೇಳ್ತಾರೆ ಒಂದು ಆಂಕರ್ ಅನುಶ್ರೀ ಅವರು. ಆವಾಗ ರಾಜ್ಬಿ ಶೆಟ್ಟಿ ಅವರು ಇರ್ಲಿ ಹೋಗು, ಒಬ್ಬ ಒಳ್ಳೆಯ ಫ್ರೆಂಡ್ನ ಒಂದು ಪರಿಚಯವಾಗುತ್ತೆ, ಇಲ್ದಿದ್ರೆ ನಿನಗೆ ಸರಿ ಅನ್ಸಿದ್ರೆ ಬಿಟ್ಬಿಡು, ಆ ಒಂದು ಡೇಟ್ ಆದಮೇಲೆ ಬಿಟ್ಬಿಡು ಅನ್ನೋ ಮಾತನ್ನು ಕೂಡ ಹೇಳಿದ್ರಂತೆ. ಸೊ ಇದನ್ನು ಆದಮೇಲೆ ಒಂದು ಆಂಕರ್ ಅನುಶ್ರೀ ಅವರು ಹೋಗ್ತಾರೆ ಒಂದು ಕಾಫಿ ಡೇಟಿಂಗ್ಗೆ. ಸೊ ಅಲ್ಲಿ ಹೋದಾದ ನಂತರ ಇವರಿಬ್ಬರ ನಡುವಿನ ಬಾಂಧವ್ಯ ಸ್ನೇಹವಾಗಿ ಕನ್ವರ್ಟ್ ಆಗುತ್ತೆ. 2-3 ವರ್ಷಗಳ ಕಾಲ ಒಂದು ಸ್ನೇಹಿತರಾಗಿ, ಒಬ್ಬ ಒಳ್ಳೆಯ ಸ್ನೇಹಿತರಾಗಿ ಇವರು ಕೂಡ ಇರ್ತಾರೆ. ಸೊ ಅದಾದ ನಂತರ ನಮ್ಮಿಬ್ಬರ ನಡುವೆ ಚೆನ್ನಾಗಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋ ಒಂದು ಕಾರಣ ತಿಳಿದಾಗ ಇಬ್ಬರು ಕೂಡ ಒಂದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಪ್ರೀತಿಯಾಗಿ ಕನ್ವರ್ಟ್ ಆಗಿಬಿಟ್ಟು ಒಂದು 5 ವರ್ಷಗಳ ಸತತ ಜರ್ನಿಯನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಇಬ್ಬರು ಕೂಡ ಒಂದು ಅಭಿಮಾನಿಗಳ ಸಮ್ಮುಖದಲ್ಲಿ ಒಂದು ಮದುವೆನ ಆಗ್ತಾರೆ. ಸೊ ಒಂದು ಯಾವ ರೀತಿಯಾಗಿ ಹೇಳ್ತಾ ಇದ್ರಪ್ಪ ಅಂತಂದರೆ, ಒಂದು ಯಾವಾಗ ಮದುವೆ ಆಗ್ತೀಯಾ, ಸೊ ಇಷ್ಟೊಂದು ವಯಸ್ಸಾಯಿತು ಅನ್ನೋರ ಬಾಯಿಗೆ ಕರೆಕ್ಟಾಗಿ ಒಂದು ಬೀಗವನ್ನು ಹಾಕಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನಾವು ಆಂಕರ್ ಅನುಶ್ರೀ ಅವರನ್ನು ನೋಡಿದ್ದೇವೆ. ಸೊ ಲೇಟಾಗಿ ಒಂದು ಚಾಯ್ಸನ್ನು ಮಾಡಿದ್ರು ಕೂಡ ಒಂದು ಲೇಟೆಸ್ಟ್ ಆದ ಒಂದು ಚಾಯ್ಸನ್ನೇ ಮಾಡಿದ್ದೇನೆ ಅನ್ನೋ ಮಾತನ್ನು ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ನಾವು ಎಷ್ಟು ಟೈಮನ್ನು ತೆಗೆದುಕೊಳ್ತೀವೋ ಅನ್ನೋದು ಮುಖ್ಯವಲ್ಲ. ಸೊ ಒಂದು ಜೀವನ ಪೂರ್ತಿ ಅವ್ರ ಜೊತೆ ನಾವು ಇರಬೇಕು, ಅದಕ್ಕೆ ಆದರೂ ನಾವು ಚೆನ್ನಾದ ಒಂದು ಸರಿಯಾದ ಆಯ್ಕೆಯನ್ನು ಮಾಡಬೇಕು ಅನ್ನೋ ಮಾತನ್ನು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಹೇಳಿದ ಆಂಕರ್ ಅನುಶ್ರೀ ಅವರು ಈಗ ಗರ್ಭಿಣಿಯಾಗಿದ್ದಾರೆ. ಸೊ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ವೈರಲ್ ಆಗ್ತಾ ಇವೆ. ಸೊ ಇದ್ರ ಬಗ್ಗೆ ಆಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಮಾಹಿತಿಯನ್ನು ನೀಡಿಲ್ಲ. ಸೊ ನೋಡ್ಬೇಕಪ್ಪ ಅಂತಂದರೆ ಇವರು ಏನೋ ಗುಟ್ಟಾಗಿ ನಡೆಸ್ತಾ ಇದ್ದಾರೆ, ಸೊ ಗುಟ್ಟಾಗಿ ಏನೋ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ನಾನು ಆದಷ್ಟು ಬೇಗ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ಟಾಪಿಕ್ನ ಮೇಲೆ ವಿಡಿಯೋನ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದು ನಿಜನಾ ಸುಳ್ಳ, ಇದ್ರ ಬಗ್ಗೆ ಒಟ್ಟಾರೆಯಾಗಿ ನಿಮ್ಗೆ ಅನಿಸ್ತಾ ಅಂದರೆ ಕಮೆಂಟ್ ಮಾಡಿ. ಹಾಗೆ ಒಂದು ಆಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಜೋಡಿ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರಿಬ್ರು ಒಂದು ಯಾವ ರೀತಿಯಾಗಿದ್ದಾರೆ, ಸೊ ಒಂದು ಮಾಡೆಲ್ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೋದು ನಮ್ಮ ಯುವಕರಿಗೆ. ಸೊ ಈ ರೀತಿಯಾದ ಒಂದು ಜೋಡಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.